ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಟು ಆಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಮಂಗಳವಾರದ ವ್ಲಾಗ್ ಆಗಿದೆ. ಮಂಗಳವಾರ 6 ಗಂಟೆಗೆ ಎದ್ದೆ. ಟೈಮ್ ಆಗೋಗಿತ್ತು. ಆಗಲೇ ನನ್ನ ಮಗನ ಸ್ಕೂಲ್ಗೆ 8 ಗಂಟೆಗೆಲ್ಲ ಬಸ್ ಬರುತ್ತೆ. ಬೇಗ ಬೇಗ ಒಂದು ಚಿಕ್ಕದಾಗಿ ರಂಗೋಲಿ ಹಾಕಿ ಮತ್ತು ಅಡುಗೆ ಮಾಡಿ ಬಸ್ಸಾರು ಮುದ್ದೆ ಮಾಡಿ ಬೇಗ ಬೇಗ ರೆಡಿ ಮಾಡಿ ತಿನ್ನಿಸ್ತಾಯಿದ್ದೆ. ಆದರೂ ಬಸ್ ಮಿಸ್ ಆಗೋಯಿತು. ಆಮೇಲೆ ಅವನ್ನ ಬೈಕಲ್ಲಿ ಕಳಿಸ್ದೆ ಫ್ರೆಂಡ್ಸ್. ಇದು 5ರಿಂದ 3 ಚುಕ್ಕೆ ಮುಗ್ಗು ಫ್ರೆಂಡ್ಸ್. ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿಂದ ಹೊಸ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹೊಸ ಅಭ್ಯಾಸ ಅಂದರೆ ಮೊದಲೆಲ್ಲ ಕುಡಿತಾ ಇದ್ದೆ. ನನ್ನ ಮಗನ ಸ್ಕೂಲ್ ಸೇರಿಸಿದ ಮೇಲೆ ಆಗಲಿಲ್ಲ, ಬ್ಯುಸಿ ಆಗಿಬಿಟ್ಟೆ. ಮತ್ತು ಇವತ್ತಿಂದ ಶುರು ಮಾಡ್ಕೊತೀನಿ. ಟೀ ಕಾಫಿ ಬಿಟ್ಟು ಈ ರೀತಿ ಬಿಸಿ ನೀರಿಗೆ ಅರಿಶಿನ ಹಾಕ್ಕೊಂಡು ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಇದು ಮಧ್ಯಾಹ್ನ ಮಾಡಿದ್ದು. ನಮ್ಮ ಮನೇಲಿ ಸ್ವೀಟ್ ಪೊಂಗಲ್ ಅಂದರೆ ಇಷ್ಟ ಎಲ್ಲರಿಗೂ. ನನ್ನ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ಮೊದಲು ಹೆಸರುಬೇಳೆನ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಈ ರೀತಿ ಹುರ್ಕೊಂಡು ಮಾಡೋದ್ರಿಂದ ಬೇಗನೂ ಬೇಯುತ್ತೆ ಮತ್ತು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಲೈಟಾಗಿ ಕೆಂಪಗಾದರೆ ಸಾಕು ಫ್ರೆಂಡ್ಸ್, ಜಾಸ್ತಿ ಏನು ಹುರಿಯೋಕ್ಕೆ ಹೋಗಬೇಡಿ. ಈ ರೀತಿ ಕೆಂಪಗಾದಮೇಲೆ ಇದನ್ನು ಹುರಿದು ಪಕ್ಕಕ್ಕೆ ಇಟ್ಕೊಳ್ಳಿ. ಮತ್ತು ಅದೇ ಬಟ್ಲಲ್ಲಿ ಇನ್ನೊಂದು ಬಟ್ಲು ಅಕ್ಕಿ, ಒಂದು ಬಟ್ಲು ಅಕ್ಕಿ, ಒಂದು ಬಟ್ಲು ಹೆಸರುಬೇಳೆನ ತೊಗೊಂಡಿದ್ದೀನಿ. ಅಕ್ಕಿನೂ ಅಷ್ಟೇ ಸ್ವಲ್ಪ ಹುರ್ಕೊಳ್ಳಿ. ಚೆನ್ನಾಗಿ ಹುರಿದು ಪಕ್ಕಕ್ಕಿಟ್ಟು ಅದನ್ನ 2 ಸಲ ತೊಳೆದು ಮತ್ತು ಬೇಯಿಸೋಕೆ ಇಡ್ತಾಯಿದ್ದೀನಿ. ಅದು ಬೇಯೋಷ್ಟರೊಳಗಡೆ ಇನ್ನೊಂದು ಸೈಡು 2 ಕಪ್ಪು ಬೆಲ್ಲ ತೊಗೊಳ್ತಾ ಇದ್ದೀನಿ. ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡು ಆ ಕಪ್ಪಲ್ಲೇ 2 ಕಪ್ಪು ಬೆಲ್ಲ ತೊಗೊಂಡು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕರಗಿಸ್ಕೊಳ್ತಾ ಇದ್ದೀನಿ. ಬೆಲ್ಲನ ಈ ರೀತಿ ಉಂಡೆ ಇಟ್ಕೊಬೇಡಿ. ನಾನು ಇದೇ ಫಸ್ಟ್ ಟೈಮ್ ಈ ರೀತಿ ಮಾಡಿದ್ದು. ಬೆಲ್ಲನ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಅದಕ್ಕೆ ಬೆಲ್ಲ ಕರಗೋಷ್ಟರೊಳಗಡೆ ಪಾಕ ಬಂದ್ಬಿಡುತ್ತೆ. ಪಾಕ ಬಂದರೆ ಚೆನ್ನಾಗಿರಲ್ಲ. ಬೆಲ್ಲ ಕರಗಿದ್ರೆ ಸಾಕು. ಯಾಕಂದರೆ ಅದರಲ್ಲಿ ಏನಾದರೂ ಗಲೀಜಿರುತ್ತಲ್ಲ, ಕಲ್ಲು ಏನಾದರೂ ಇರುತ್ತಲ್ಲ, ಅದನ್ನು ಸೋಸ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಹಿಂಗೆ ಕರಗಿಸ್ಕೊಳ್ಳೋದು ಅಷ್ಟೇ. ಚೆನ್ನಾಗಿ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈಗ ಎಲ್ಲ ನೋಡಿ ಪಾಕ ಥರ ಬಂದುಬಿಡ್ತು. ಅದು ಬೆಲ್ಲನ ಕರಗಿಸ್ಕೊಂಡು ಕೊಬ್ಬರಿನ ತುರ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಆ ಬೆಲ್ಲ ಅನ್ನ ಇನ್ನೂ ಸ್ವಲ್ಪ ಬೇಯಬೇಕಾಗಿತ್ತು. ಬೇಯೋಷ್ಟರೊಳಗಡೆ ಕೊಬ್ಬರಿ ತುರ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲಿ ಮಾಡೋರಿದ್ದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಒಂದು 4-5 ವಿಸಿಲ್ ತೊಗೊಳ್ಳಿ. ಚೆನ್ನಾಗಿ ಬೆಂದಿರುತ್ತೆ. ಪೊಂಗಲ್ಗೆಲ್ಲ ಅನ್ನ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ಬೆಲ್ಲನ ಸೋಸ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಇತ್ತು ಕಲ್ಲು ಎಲ್ಲ ಸೋಸ್ಕೊಂಡು ಮತ್ತೆ ಏಲಕ್ಕಿ ಪುಡಿ ಹಾಕ್ಕೊಂಡೆ. ಏಲಕ್ಕಿ ಪುಡಿ ಹಾಕ್ಕೊಂಡು ಸ್ವಲ್ಪ ಕೊಬ್ಬರಿ ತುರಿದು ಇಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಕರಿದು, ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ. ನಮ್ಮ ಮನೇಲಿ ತುಪ್ಪ ಇಲ್ಲ, ಅದರಿಂದ ಎಣ್ಣೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಎಣ್ಣೆಲಿ ಕರಿದು ಪೊಂಗಲ್ಗೆ ಹಾಕಿ ಗ್ಯಾಸ್ ಆಫ್ ಮಾಡಿದ್ರೆ ಆಯ್ತು, ಪೊಂಗಲ್ ರೆಡಿ ಆಯಿತು ಫ್ರೆಂಡ್ಸ್. ಅಷ್ಟೇ, ಚೆನ್ನಾಗಿತ್ತು ಫ್ರೆಂಡ್ಸ್ ಪೊಂಗಲ್ಲು. ತುಪ್ಪ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ತುಪ್ಪ ಇರಲಿಲ್ಲ. ಇದು ಈವ್ನಿಂಗು. ತುಂಬ ಬಟ್ಟೆಗಳಿದ್ವು. ನಮ್ಮ ಮನೇಲಿ ಡೈಲಿ ಬಟ್ಟೆಗಳಿದ್ದೇ ಇರುತ್ತೆ ಫ್ರೆಂಡ್ಸ್. ಅದನ್ನೆಲ್ಲ ಮಡಚಿ ಮಾಡ್ತಾ ಇದ್ದೀನಿ. ಬಂಗಾರೆ ಇಲ್ಲೋಡ, ಹಾಯ್ ಮಾಡ, ಹಾಯ್. ಈಗ 6 ಗಂಟೆ ಆಗಿತ್ತು ಫ್ರೆಂಡ್ಸ್ ಈವ್ನಿಂಗು. ನಮ್ಮ ಅತ್ತೆ ಕುರಿಲಿಂದ ಬಂದಿದ್ದರು. ಕುರಿಗೆ ಮೇಯಿಸ್ಕೊಂಡು ಆಗ ಅವ್ರಿಗೆ ಬೆಳಗ್ಗೆ ಸಾಯಂಕಾಲ ಟೀ ಇರಬೇಕು. ಟೀ ಮಾಡಿಕೊಟ್ಟೆ. ನಾವು ಅಮ್ಮಂಗೆ ಟೀ ಮಾಡಿಕೊಟ್ಟಿದ್ದಾದಮೇಲೆ ನೋಡಿ, ಅವರು 6 ಗಂಟೆ ಬಂದು ಸಹ ಹೊಲ ಹತ್ರ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಏನಕ್ಕೆ ಇದು ಹಿಂಗೆಲ್ಲ ಮಾಡಿರೋದಮ್ಮ? ನೀರು ಅದ ಸರಿ ಮತ್ತು ಪೀಸ್ ಬೀಜಗಳು ಏನೋ ನಾಟನಂತ. ಪೀಸ್ ಬೀಜಗ? ಪೀಸ್ ಬೀಜ
ಬೇಸಿಗೆಗೆ ಏನಿರಲ್ಲ ಸಾರ್ಬೇಕು ಯಾಕೆ ಮಕ್ಕಂಗೆ ಗುಂಡ ಆ ಗುರ್ಗಿಗೆ ಒಯ್ ಕೊಡ್ಬೇಕಂತ ಕುರ್ಗಿ ತಿಂತಾವೆ ಅಂತೆ ಅದ್ರಾಗ ಸೊಪ್ಪೇನಿಲ್ಲ ಹೂಗ್ಲಿ ಇರೋದು ಹೆಂಗೆ ತಿಂತಾವೆ ಸುಮ್ಮನೆ ಇರಲ್ಲ ನಿಮ್ಮ ಅಮ್ಮನ ಕುರಿಯ ನಿನ್ನ ಕುರಿ ತಿಂತದಂತೆ ನಾನು ಕುರಿ ಅಂತ ಯಾರ ನೀನು ಕೇಳಿದಾರ ಯಾವಾಗ ನಾನು ಹೇಳಿದ್ದ ಲೈಟ್ ಏನು ಕಪ್ ಮಾಡ ಕೊತ್ತುದು ದೋಕುದಲ್ಲ ನಾಳೆ ಗುದ್ದಿಲೇ ಅದೇ ಅದನ್ನಲ್ಲೇ ಬಿಸಾಕಿ ಕೊಟ್ಟು ಬರ್ತಾನೆ